ಕೆರಗೋಡು ಈ ಧ್ವಜ ಪ್ರಕರಣದ ಯಾವಾಗ ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಇಷ್ಟು ದೊಡ್ಡ ಒಂದು ಹೋರಾಟ ಪ್ರತಿಭಟನೆ ಒಂದು ಜ್ವಾಲೆಯಾಗಿ ಪರಿಣಮಿಸಿತು, ರಿಪಬ್ಲಿಕ್ ಕನ್ನಡ ಫಸ್ಟ್ ಮತ್ತೆ ಫಾಸ್ಟ್ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇತ್ತು. ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲೇ ಇದ್ದು ಆ ವಿವಾದಿತ ಸ್ಥಳ ಏನಿದೆಯಲ್ಲ, ಧ್ವಜ ಹಾಕಿರುವಂಥ ಆ ಧ್ವಜದ ಕಟ್ಟೆಯ ಮುಂಭಾಗದಿಂದಲೇ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜನ್ನು, ಮೆಗಾ ಕವರೇಜನ್ನು ನಿಮ್ಮ ಮುಂದೆ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಈ ಕೆರಗೋಡಿನ ಧ್ವಜದ ಸ್ತಂಭ ಇದೆಯಲ್ಲ, ಇಲ್ಲಿಗೆ ಮಂಡ್ಯದ ಉಸ್ತುವಾರಿ ಚಲುವರಾಯಸ್ವಾಮಿಯವರು ಬರ್ತಾರೆ. ಆಗ ಇಲ್ಲಿದ್ದಂತಹ ಸ್ಥಳೀಯರು, ಗ್ರಾಮಸ್ಥರು ಅವರನ್ನ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರ ಕಾರನ್ನ ತಡೆದು ಧಿಕ್ಕಾರವನ್ನ ಕೂಗಿದ್ದಾರೆ ಚಲುವರಾಯಸ್ವಾಮಿ ಅವರಿಗೆ. ಮಂಡ್ಯದ ಉಸ್ತುವಾರಿ ಚಲುವರಾಯಸ್ವಾಮಿ ಈ ಸ್ಥಳಕ್ಕೆ ಬಂದು ಇಲ್ಲಿಂದ ಹಾದು ಹೋಗುವವರಿದ್ರು. ಇಲ್ಲಿದ್ದಂತಹ ಸ್ಥಳೀಯರು ಅವರನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದ್ವೇಷವನ್ನು ಬಿತ್ತುತ್ತಾ ಇದ್ದೀರಿ ನೀವು ಕಾಂಗ್ರೆಸ್ನವರು ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಕಿಡಿಕಾರಿದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಪ್ರತಿಯೊಂದು ಕೂಡ ಈ ಒಂದು ಘಟನೆ ಶುರುವಾಗಿದ್ದೆಲ್ಲಿಂದ, ಬೆಂಕಿ ಹಚ್ಚಿದ್ದು ಯಾರು, ಆನಂತರ ಗಲಾಟೆ ಆಗಿದ್ದು ಹೇಗೆ, ಉದ್ವಿಗ್ನ ಪರಿಸ್ಥಿತಿ ಆಗಿದ್ದು ಯಾವಾಗ, ಲಾಠಿ ಚಾರ್ಜ್ ಮಾಡಿದ್ದು ಯಾವ ಸಂದರ್ಭದಲ್ಲಿ, ಯಾರ ಮೇಲೆ FIR ಆಯಿತು, ಈ ಪ್ರಕರಣದ ತಿರುಳೇನು, ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಏನು ಹೇಳ್ತಾರೆ, ಇದೆಲ್ಲದರ ಸಂಪೂರ್ಣ ಕವರೇಜನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಫಸ್ಟ್ ನಾವೇ ಸುದ್ದಿಯನ್ನು ಬಿತ್ತರ ಮಾಡಿದ್ದು, ಅದಾದ ನಂತರ ನಡೆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು. ಈ ಹಂತದವರೆಗೂ ಕೂಡ ಚಲುವರಾಯಸ್ವಾಮಿ ಈಗ ಬಂದು ಹೋಗಿದ್ದಾರೆ. ಆದರೆ ಸ್ಥಳೀಯರು ಅವರನ್ನು ಗೆರವು ಹಾಕಿದ್ದಾರೆ, ತಡೆದಿದ್ದಾರೆ, ಧಿಕ್ಕಾರವನ್ನು ಕೂಗಿದ್ದಾರೆ. ಚಲುವರಾಯಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಆನಂತರ ಅವರು ನೇರವಾಗಿ ಹಾಗೆ ವೆಹಿಕಲ್ನಲ್ಲಿ ಹಾಗೆ ಹೋಗ್ತಾರೆ. ಸದ್ಯ ಇದು ಈ ಹೊತ್ತಿನವರೆಗೂ ಕೂಡ ಚಲುವರಾಯಸ್ವಾಮಿ ಬಂದಂತ ಸಂದರ್ಭದಲ್ಲಿ ಆದಂತಹ ಹೈಡ್ರಾಮಾ. ಚಲುವರಾಯಸ್ವಾಮಿ ಅವರು ಇದೇ ಮಾರ್ಗವಾಗಿ ನಾಗಮಂಗಲ ಕಡೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಲ್ಲಿದ್ದಂಥ ರಾಮಭಕ್ತರು ಅವರ ಕಾರನ್ನು ತಡೆಯೋ ಪ್ರಯತ್ನ ಮಾಡ್ತಾರೆ, ಮತ್ತೆ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಕೂಡ ನನ್ನ ಜೊತೆಯಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಆ ಸಂದರ್ಭದಲ್ಲಿ ಏನಾಯ್ತು, ಜೊತೆಗೆ ಏನಂದ್ರು ಚಲುವರಾಯಸ್ವಾಮಿ ಅವರು, ಏನಂದ್ರು ಮಾತಾಡಿಸ್ತೀನಿ. ಈ ಸಂದರ್ಭಕ್ಕೆ ಆಗಿರುವಂಥ ಘಟನೆಯ ವಿವರವನ್ನು ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾರೆ. ಆನಂದ್, ನಾವು ಮತ್ತೆ ಆನಂದ್ ಇಲ್ಲಿ ಜೊತೆಯಲ್ಲಿರ್ತೀವಿ. ಇದೇ ಮಾರ್ಗವಾಗಿ ಚಲುವರಾಯಸ್ವಾಮಿ ಅವರು ಬರ್ತಾರೆ. ಬಂದವರು ನೇರವಾಗಿ ಅವರು ಇಲ್ಲಿ ಸ್ವಲ್ಪ ಸ್ಲೋ ಮಾಡ್ತಾರೆ. ಆಗ ಇಲ್ಲಿದ್ದಂಥ ಸ್ಥಳೀಯರು ಅವರನ್ನ ತಡೆದು ಗೆರವು ಹಾಕ್ತಾರೆ. ಆನಂದ್, ಆ ಸಂದರ್ಭದಲ್ಲಿ ಏನಾಯ್ತು, ಚಲುವರಾಯಸ್ವಾಮಿ ಅವರು ಏನು ಹೇಳಿದ್ರು, ಸ್ಥಳೀಯರು ಏನು ಹೇಳಿದ್ರು? ರಂಜಿತ್, ಮಂಡ್ಯದಲ್ಲಿ ಇವತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವಿತ್ತು. ಸಮಾವೇಶಕ್ಕೆ ಅಂದರೆ ಸಮಾವೇಶದಲ್ಲಿ ಭಾಗಿಯಾಗಕ್ಕೆ ಚಲುವರಾಯಸ್ವಾಮಿ ಹೋಗಿದ್ರು. ಅದಕ್ಕೂ ಮೊದಲೇ ಅವರು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಆನಂತರ ಅವರು ಕಾರ್ಯಕ್ರಮ ಮುಗಿಸಿ ನಾಗಮಂಗಲದ ಕಡೆ ಹೋಗಬೇಕಾಗಿತ್ತು. ಹಾಗಾಗಿ ಅವರು ಕೆರಗೋಡು ಮಾರ್ಗವಾಗಿ, ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದೇ ಮಾರ್ಗವಾಗಿ ಯಡಿಯೂರು ಹೆದ್ದಾರಿ ಏನಿದೆ, ಈ ಹೆದ್ದಾರಿಯಲ್ಲೇ ಹೋಗ್ತಾ ಇದ್ರು. ಗ್ರಾಮಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ, ಅವರು ಕೂಡ ಈ ಸ್ಥಳಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ ಅವರ ಕಾರು ಸ್ಲೋ ಆಗ್ತು. ಆಗ
ಇಲ್ಲಿದ್ದಂಥ ಗ್ರಾಮಸ್ಥರು ಅವ್ರಿಗೆ ಧಿಕ್ಕಾರವನ್ನು ಕೂಗಿದ್ರು, ಜೊತೆಗೆ ಗೆರವಾಕುವಂಥ ಯತ್ನವನ್ನು ಮಾಡಿದ್ರು. ಯಾವಾಗ ಧಿಕ್ಕಾರದ ಘೋಷಣೆ ಜಾಸ್ತಿ ಆಗ್ತೋ ಆನಂತರ ಅವರು ಅಲ್ಲಿಂದ ನೇರವಾಗಿ ತೆರಳಿದ್ರು. ಅವ್ರು ಬರುವ ಕೆಲವು ನಿಮಿಷಗಳ ಮುಂಚಿತವಾಗಿ ಮತ್ತೊಂದು ಡ್ರಾಮಾ ನಡೀತಾ ಇತ್ತು. ಇಲ್ಲಿನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಂದರೆ ಇಲ್ಲಿ ಫ್ಲೆಕ್ಸ್ಗಳನ್ನು ತೆರವು ಮಾಡಕ್ಕೆ ಬಂದಿದ್ರು. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಇಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಸೇರಿದಂತೆ JDS ನಾಯಕರುಗಳ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಈ ಫ್ಲೆಕ್ಸ್ಗಳನ್ನು ತೆರವು ಮಾಡೋದಕ್ಕೆ ಬಂದಿದ್ರು. ಆಗ ಇಲ್ಲಿನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ನಿನ್ನೆಯನ್ನು ಕಾಂಗ್ರೆಸ್ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಲೀಡರ್ಗಳಿರುವಂಥ ಫ್ಲೆಕ್ಸ್ಗಳನ್ನು ಪ್ರತಿಭಟನಾಕಾರರು ಕಿತ್ತೆಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದನ್ನ ಸೇಡಿರ್ಬೋದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಅವರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ಇಲ್ಲಿ ಯಾವುದೇ ಫ್ಲೆಕ್ಸ್ ಹಾಕಿದ್ರು ಕೇಳೋಕ್ಕೆ ಬರ್ತಿರಲಿಲ್ಲ, ಆದರೆ ಇವತ್ತು ಯಾಕೆ ಬಂದಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಬಂದಂಥ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗರತ್ನ ಅವರಿಗೆ ತರಾಟೆಯನ್ನು ತೆಗೆದುಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ನಾಗನಾಥ್ನವರು ಅಲ್ಲಿಂದ ಹೊರಟ್ಬಿಟ್ರು. ಅದೇ ವೇಳೆ ಚಲುವರಾಯಸ್ವಾಮಿ ಬಂದರು. ಚಲುವರಾಯಸ್ವಾಮಿ ಬಂದಾಗ ಅದೇ ಆಕ್ರೋಶವನ್ನು ಅವ್ರ ಮೇಲೆ ಹಾಕಿದ್ರು. ಇಲ್ಲಿ ಸೇಡಿನ ರಾಜಕೀಯವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಿ ಅವ್ರಿಗೆ ಧಿಕ್ಕಾರವನ್ನು ಘೋಷಣೆ ಕೂಗಿದ್ರು. ಜೊತೆಗೆ ಯಾವಾಗ ಆಕ್ರೋಶ ಜಾಸ್ತಿ ಆಯಿತು, ಇಲ್ಲಿದ್ರೆ ಬೇರೆ ರೀತಿ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡದಂತೆ ಅವರು ಇಲ್ಲಿಂದ ತೆರಳಿದ್ರು. ರಂಜಿತ್, ಓಕೆ ಇದೇ ಫ್ಲೆಕ್ಸ್ ಇಲ್ಲಿ ಹಾಕಿದ್ದಾರೆ. ಈ ಫ್ಲೆಕ್ಸ್ ಅನ್ನ ಗ್ರಾಮ ಪಂಚಾಯತ್ ಸಿಬ್ಬಂದಿ ಬರ್ತಾರೆ, ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸ್ಥಳೀಯರೇನಿದ್ದಾರೆ, ರಾಮ ಭಕ್ತರು ಇಲ್ಲಿದ್ದವರು ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಹೈಡ್ರಾಮಾಕ್ಕೆ ಈ ಕೆಲವೇ ಕ್ಷಣಗಳ ಹಿಂದೆ ಇಲ್ಲಿ ಸಾಕ್ಷಿಯಾಗಿತ್ತು. ಭಾಳ ನಾವು ನೋಡ್ತಾ ಇದ್ರೆ ಬೂದಿ ಮುಚ್ಚಿದ ಕೆಂಡದಂಥ ಸ್ಥಿತಿ ಕೆರಗೋಡಿನಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದು ಸ್ಫೋಟ ಆಗಬಹುದು. ಬಹಳ ಸೆನ್ಸಿಟಿವ್ ಪ್ಲೇಸ್ ಈ ಕೆರಗೌಡಿನ ಈ ಸ್ಥಳ. ಈಗ ತಡೀರೋ